ಧರ್ಮಸ್ಥಳ ತಲೆಬುರುಡೆ ಕೇಸ್ನಲ್ಲಿ ತನಿಖೆ ಚುರುಕುಗೊಂಡಿದೆ. ಬೆಳ್ತಂಗಡಿ ಠಾಣೆಗೆ ಗಿರೀಶ್ ಮಠನ್ ಅವರು ಬಂದಿದ್ದಾರೆ. ತಿಮರೋಡಿ ಉಜಿರೆಯಲ್ಲೇ ಇದ್ದಾರೆ ಅಂತ ಮಠನ್ ಅವರು ಹೇಳಿದ್ರು. ಅಕ್ಟೋಬರ್ 11ರಂದು ಮಾಧ್ಯಮಗಳ ಮುಂದೆ ಮಠನ್ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಈಗ ಧರ್ಮಸ್ಥಳ ತಲೆಬುರುಡೆ ಕೇಸ್ನಲ್ಲಿ ತನಿಖೆ ಚುರುಕುಗೊಂಡಿದೆ. ಬೆಳ್ತಂಗಡಿ ಠಾಣೆಗೆ ಗಿರೀಶ್ ಮಠನ್ ಅವರು ಬಂದಿದ್ದಾರೆ. ತಿಮರೋಡಿ ಉಜಿರೆಯಲ್ಲೇ ಇದ್ದಾರೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು ಈ ಮಠನ್ ಅವರು. ಅಕ್ಟೋಬರ್ 11ರಂದು ಮಾಧ್ಯಮಗಳ ಮುಂದೆ ಮಠನ್ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಮಠನ್ ಅವರ ಹೇಳಿಕೆ ಹಿನ್ನೆಲೆ ಬೆಂಗಳೂರು ನಿವಾಸಕ್ಕೆ ನೋಟಿಸ್ ಅನ್ನ ಕಳುಹಿಸಿ ಕೊಡಲಾಗಿತ್ತು. ಪೊಲೀಸರ ನೋಟಿಸ್ ಹಿನ್ನೆಲೆ ಠಾಣೆಗೆ ಬಂದಿದ್ದಾರೆ ಗಿರೀಶ್ ಮಠನ್ ಅವರು. ಗಿರೀಶ್ ಮಠನ್ ಅವರ ಜೊತೆಗೆ ಜಯಂತ್ ಟಿ ಕೂಡ ಬಂದಿದ್ದಾರೆ. ಸೊ ಇದರ ಬಗ್ಗೆ ಒಂದಿಷ್ಟು ವಿಚಾರಣೆ ಕೂಡ ನಡೆಯುತ್ತೆ. ಅಕ್ಟೋಬರ್ 11ರಂದು ಮಾಧ್ಯಮಗಳ ಮುಂದೆ ಈ ಮಠನ್ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಈ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಉಜಿರೆಯಲ್ಲೇ ಇದ್ದಾರೆ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ರು. ಸೊ ಆ ನಿಟ್ಟಿನಲ್ಲಿ ಈಗ ವಿಚಾರಣೆಗೆ ಹಾಜರಾಗಿದ್ದಾರೆ ಗಿರೀಶ್ ಮಠನ್ ಅವರ ಜೊತೆಗೆ ಜಯಂತ್ ಟಿ ಅವ್ರ ಜೊತೆಗೆ ಇರೋದನ್ನು ನಿಮಗೆ ಗಮನಿಸ್ತಾ ಇದ್ದೀವಿ, ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಮಠನ್ ಅವರ ಹೇಳಿಕೆ ಹಿನ್ನೆಲೆ ಬೆಂಗಳೂರು ನಿವಾಸಕ್ಕೆ ಅವರ ನಿವಾಸಕ್ಕೆ ನೋಟಿಸನ್ನು ಕಳುಹಿಸಿ ಕೊಡಲಾಗಿತ್ತು. ಈ ಹಿನ್ನೆಲೆ ಠಾಣೆಗೆ ಬಂದಿದ್ದಾರೆ ಮಠನ್ ಅವ್ರ ಜೊತೆಗೆ ದೃಶ್ಯದಲ್ಲಿ ನೋಡ್ಬೋದು, ಹಿಂದೆ ಜಯಂತ್ ಟಿ ಕೂಡ ಆಗಮಿಸಿದ್ದಾರೆ.